ಕಲ್ಕಿ 2898 AD ನಾಗಶ್ವಿನ್ ಅವರ ಡೈರೆಕ್ಷನ್ ಎಲ್ಲ ಬಂದಿರತಕ್ಕಂಥ ಮೂವಿಯಲ್ಲಿ ಪ್ರಭಾಸ್, ಅಮಿತಾಬ್ ಬಚ್ಚನ್ ಅವರು, ಕಮಲ್ ಹಾಸನ್ ಅವರು, ದೀಪಿಕಾ ಪಡುಕೋಣೆ ಅವರು, ಇವ್ರು 4 ಜನ ಅನ್ಕೊಂಡಿರ್ತೀರಿ. ಕ್ಯಾಮಿಯೋಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ತುಂಬ ಕ್ಯಾಮಿಯೋಗಳಿದೆ, ತುಂಬಾನೇ ಕ್ಯಾರೆಕ್ಟರ್ಸ್ ಇದೆ ಅಂತಾನೆ ಹೇಳ್ಬೋದು ಮೂವಿಗಳಲ್ಲಿ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ ಒಂದು ಹೇಳ್ಬೇಕಂದ್ರೆ. ಬಟ್ ನನಗೆ BGM ಎಲ್ಲ ಓಕೆ ಸಖತ್ತಾಗಿದೆ, ಬಟ್ ಸಾಂಗ್ಸು ಇನ್ನು ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿತ್ತು ಅನ್ನೋ ಒಂದು ಕೊರತೆ ಇದೆ. ಕೆಲವೊಂದು ಸೀನ್ಸು ಬೇಕಾಗಿತ್ತ ಅನ್ಸುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ನೋಡಿದ್ರೆ ಗುರು ಫಸ್ಟ್ ಆಫ್ ಏನು ಮಾಡಿದ್ದಾರೆ ಅಂದರೆ ಕಾಂಪ್ಲೆಕ್ಸ್ನ ಎಕ್ಸ್ಪ್ಲೋರ್ ಮಾಡೋದಾಗ್ಲಿ, ಕಾಶಿನ ಎಕ್ಸ್ಪ್ಲೋರ್ ಮಾಡೋದಾಗ್ಲಿ, ಈ ಥರ ಒಂದು ಫಸ್ಟ್ ಹಾಫನ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಸ್ಟಾರ್ಟಿಂಗ್ ಬರ್ತಾ ಇದ್ದಂಗೆ ಅಶ್ವತ್ಥಾಮದು ಮತ್ತು ಕೃಷ್ಣದು ಸ್ಟಾರ್ಟಿಂಗಲ್ಲಿ ಒಂದು ಕಾನ್ವರ್ಸೇಷನ್ ಬಿಲ್ಡ್ ಆಗುತ್ತೆ. ಸಖತ್ ಅಂತ ಹೇಳ್ಬೋದು. ಅದು ಮಹಾಭಾರತ ಇದರಲ್ಲಿ ತೋರಿಸ್ತಾ ಇರೋದು, ಆ ಯುದ್ಧ ಭೂಮಿಯಲ್ಲಿ ಒಂಥರ ತೋರಿಸ್ತಾರೆ. ಸೊ ಅಶ್ವತ್ಥಾಮವನ್ನ ಶಾಪ ಕೊಡ್ತಾನೆ ಕೃಷ್ಣ. ಸೊ ಅಶ್ವತ್ಥಾಮ ಆತನ ಸೊ ಒಂದು ಆ ದೀಪಿಕಾ ಪಡ್ಕೊಣೆ ಸುತ್ತುತ್ತೆ ಮೂವಿ. ಸಖತ್ತಾಗಿದೆ. ಮತ್ತು ಇನ್ನೊಂದು ವಿಷಯ ಮಾತಾಡ್ಕೋಬೇಕಂದ್ರೆ ಇದ್ರಲ್ಲಿ ಪ್ರಭಾಸ್ಗಿಂತ ನನಗೆ ಅಶ್ವತ್ಥಾಮ ಅವರು ತುಂಬಾ ಇಷ್ಟ ಆಗಿದ್ದಾರೆ. ಮೀನ್ಸ್ ಭೈರವಾಗಿಂತ ಅಶ್ವತ್ಥಾಮ ಅವರು, ಮೀನ್ಸ್ ಪ್ರಭಾಸ್ಗಿಂತ ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟರ್ಸ್ ನೈಸ್ ಅಂತ ಹೇಳ್ತೀನಿ. ನಾವು ಸಲಾರಲ್ಲಿ ಒಂದು ಮಾತಾಡ್ಕೊತಾ ಇದ್ರಿ ಪ್ರಭಾಸ್ ಅವ್ರ ಬಗ್ಗೆ. ಈ ಒಂದು ಡೈಲಾಗ್ಸ್ ಜಾಸ್ತಿ ಇಲ್ಲ, ಮಾತಾಡೋದೇ ಇಲ್ಲ, ಏನಿಲ್ಲ ಅಂತ. ಇದ್ರಲ್ಲಿ ನೋಡಬೇಕು, ಫುಲ್ಲು ಕಾಮಿಡಿ ಇದೆ ಪ್ರಭಾಸ್ ಅವ್ರದ್ದು. ಆಹಾ ಸಖತ್ ಅಂತಾನೆ ಹೇಳ್ಬೋದು. ಅವರು ಮಾತುಗಳು ಮಾತಾಡ್ತಾನೆ ಇರ್ತಾರೆ. ನೀವು ಎಲ್ಲಿ ಬೇಜಾರಾಗಿರ್ತೀರಲ್ಲ ಸಲಾರಲ್ಲಿ ಮಾತಾಡ್ತಾ ಇಲ್ಲ ಅಂತ, ಇದ್ರಲ್ಲಿ ಫುಲ್ಲು ಬಾಯಿ ಅಲ್ಲಿ ಮಾತಾಡ್ತಾ ಇರ್ತಾರೆ. ಸಕ್ಕತ್ತಾಗಿರುತ್ತೆ. ಸೊ ನೋಡಿ, ನನಗಂತೂ ತುಂಬಾನೇ ಇಷ್ಟ ಆಗಿದೆ. ಬಟ್ ಕೆಲವೊಂದು ಕಡೆ ಇದು ಬೇಕಾಗಿದ್ದಿಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಮತ್ತೆ ಕೆಲವೊಂದು ಸಾಂಗ್ಸ್ ಮಾತ್ರ ಇನ್ ಸ್ವಲ್ಪ ಇಂಪ್ರೂವೇಷನ್ ಬೇಕಾಗುತ್ತೆ ಅನ್ಸುತ್ತೆ. ಬಟ್ BGM ಅಲ್ಲಿ ವೆರಿ ಗುಡ್, ಸಖತ್ತಾಗಿದೆ. ಮತ್ತೆ ಕ್ಲೈಮ್ಯಾಕ್ಸ್ ಅಂತೂ ಕಂಪಲ್ಸರಿ ನೋಡ್ಲೇಬೇಕು. ಯಾರ್ಯಾರು ಕ್ಯಾಮಿಯೋ ಬರ್ತಾರೆ ಅಂತ ಹೇಳಕ್ಕೆ ನಾನು ಹೋಗಿ ಸ್ಪಾಯಿಲ್ ಮಾಡೋಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ಹೋಗಿ ನೋಡಿ. ಸೊ ಇವತ್ತಿನ ವಿಷಯ ಇಷ್ಟ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.